ಇನ್ನು ಕಲಕೋಟಿ ಸವಿತಾ ಬಂಧುಗಳಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ, ನಮ್ಮ ಚಿಂತಾಮಣಿಯಲ್ಲಿ ಒಬ್ಬ ಧೀಮಂತ ನಾಯಕರು, ಕನ್ನಡ ಪರ ಸಂಘಟನೆಯಲ್ಲಿ ಮೇರುಪರವಾಗಿ ಬೆಳೆದು ಇಡೀ ರಾಜ್ಯವೇ ಬೆಬ್ಬೆರಗಾಗಿ ನೋಡುವಂಥ ಧೀಮಂತ ನಾಯಕ ಅಂದರೆ ನಮ್ಮ ಪ್ರೀತಿಯ ನಾಗರಾಜ್ರವರು. ಅವರನ್ನು ಕರಾವೆ ನಾಗರಾಜ್ ಅಂತಲೇ ಸಂಬೋಧನೆಯಿಂದ ಕರೀತಾರೆ. ಅಂಥ ಒಬ್ಬ ಧೀಮಂತ ನಾಯಕನನ್ನು ಮೂಲತಃ ಕ್ಷೌರಿಕರು ಕ್ಷೌರ ವೃತ್ತಿಯನ್ನು ಮಾಡಿ ಅದ್ಭುತವಾದ ಒಂದು ಸುಂದರ ಕುಟುಂಬವನ್ನು ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಇವತ್ತು ನಿಮ್ಮ ಕಣ್ಮುಂದೆ ಇದೆ. ಯಾಕಂದರೆ ಆ ಕ್ಷೇತ್ರ ನಮ್ಮ ವೃತ್ತಿ ನಮಗೆ ಹೆಮ್ಮೆ, ಅಕ್ಷಯ ಪಾತ್ರೆ, ನಮ್ಮ ಕುಲದ ವೃತ್ತಿ ಅಕ್ಷಯ ಪಾತ್ರೆ, ಕೇಳಿದ್ದೆಲ್ಲವನ್ನೂ ಕೊಡುತ್ತೆ. ನಾವು ಮೊದಲು ಅದನ್ನು ಗೌರವಿಸಬೇಕು. ಅದಕ್ಕೆ ನಿದರ್ಶನ ಅಂದರೆ ಈ ಒಂದು ಸುಂದರ ಕುಟುಂಬ. ಕ್ಷೌರ ವೃತ್ತಿಯನ್ನು ಮಾಡಿ ಈ ಒಂದು ಅದ್ಭುತವಾದ ಸುಂದರವಾದ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ಧೀಮಂತ ನಾಯಕರು ನಮ್ಮ ಪ್ರೀತಿಯ ಒಲಿಮೆಯ ಹೃದಯವಂತ ನಾಗರಾಜ್ಯವರನ್ನು ಕ್ಷೌರಿಕ ಸಿರಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್. ತಮಗೆ ತಮ್ಮ ಕುಟುಂಬದ ಕಿರು ಪರಿಚಯ. ಮೊದಲನೇದಾಗಿ ನಾವು ಕ್ಷೌರಿಕ ವೃತ್ತಿಯಲ್ಲೇ ತೊಡಗಿಸ್ಕೊಂಡು ನಂತರ ಕನ್ನಡ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬಂತು. ಎಲ್ಲೋ ಒಂದು ನಮ್ಮ ನಾಡಿನಲ್ಲಿ ಬೇರೆ ಪರಭಾಷೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕನ್ನಡಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಬರ್ತದೆ ಅನ್ನೋ ಒಂದು ಭಾವನೆ ನನಗೆ ಸಿಕ್ಕಿದಾಗ, ನನ್ನ ಚಿಕ್ಕ ಹುಡುಗನಿಂದನೂ ನನ್ನ ಕನ್ನಡ ಅನ್ನೋ ಒಂದು ತುಂಬಾ ನನಗೆ ಅಭಿಮಾನ ಜಾಸ್ತಿ. ಮೂಲತಃ ನಮ್ಮ ಆಂಧ್ರ ಬಾರ್ಡ್ರಲ್ಲಿ ಹುಟ್ಟಿರೋವಂಥ ನಾಗರಾಜ್ ಇವತ್ತು ಕನ್ನಡ ನಾಗರಾಜ್ ಆಗಿರೋದಂದರೆ ಆ ಕನ್ನಡ ಸೇವೆಯಿಂದ ನನ್ನ ಸೇವೆಗೆ ಗುರುತಿಸಿ ಪ್ರತಿಯೊಬ್ಬರು ಕನ್ನಡ ಹೋರಾಟಗಾರರಾಗಿ ನನ್ನನ್ನು ಗುರುತಿಸಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನನಗೆ ಇನ್ನಷ್ಟು ಬೆಂಬಲ ಕೊಟ್ಟು ಪ್ರತಿಯೊಬ್ಬರು ನನಗೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿರೋಂಥ ನಮ್ಮ ಕನ್ನಡ ನಾಡಿನ ಜನತೆಗೆ ನನಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಿನದ ಈ ಮಟ್ಟಕ್ಕೆ ಬರಬೇಕಂದ್ರೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ನನ್ನ ಆ ತಾಯಿಯ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಒಂದು ನನ್ನ ಮಾತು. ಖಂಡಿತ. ತಂಡದ ಪರವಾಗಿ ಧೀಮಂತ ಕನ್ನಡ ಪರ ಹೋರಾಟಗಾರ ಕರಾವೆ ನಾಗರಾಜ್ರವರಿಗೆ ಒಂದು ಅಭಿನಂದನಾ ಪತ್ರದ ಸಮರ್ಪಣೆ ಲಕ್ಷ್ಮೀಜಿ, ತ್ಯಾಗರಾಜಿ ಹಾಗೂ ಚಿಂತಾಮಣಿಯ ಸಮಸ್ತ ಸವಿತಾ ಬಂಧುಗಳ ಪರವಾಗಿ.